ಕಳೆದ 4 ವರ್ಷದಿಂದ ಅರ್ಹವಲ್ಲದ ನಕಲಿ ಹೂಡುವಳಿ ತೆರಿಗೆಯನ್ನು ಕ್ಲೈಮ್ ಮಾಡಿ ತನ್ನ ವಿವಿಧ 4 ಸಂಸ್ಥೆಗಳ ಮುಖೇನ ಸುಳ್ಳು ದಾಖಲೆ ಸೃಷ್ಟಿಸಿ ನಕಲಿ ಬಿಲ್ಗಳನ್ನು ನೀಡಿ 138 ಜನರಿಗೆ ವಂಚಿಸಿದ್ದಲ್ಲದೆ ಸರ್ಕಾರದ ಬೊಕ್ಕಸಕ್ಕೆ 9,25,00,000 ತೆರಿಗೆ ಕಟ್ಟದೆ ವಂಚಿಸಿರುವ ಹಿನ್ನೆಲೆ ಬೀದರ್ ಜಿಲ್ಲೆಯ ನಿವಾಸಿ ರಾಹುಲ್ ತಂದೆ ಕಿಶನ್ ಕುಲಕರ್ಣಿ ಅವರನ್ನು ಕಲಬುರಗಿ ಪೂರ್ವ ವಲಯದ ಜಾರಿ ವಿಭಾಗದ ಅಧಿಕಾರಿಗಳು, ಬೆಂಗಳೂರು ಮತ್ತು ಶಿವಮೊಗ್ಗದ ಅಧಿಕಾರಿಗಳು ಹಾಗೂ ತೆಲಂಗಾಣ ರಾಜ್ಯದ ಸರಕು ಮತ್ತು ಸೇವೆ ತೆರಿಗೆ ಅಧಿಕಾರಿಗಳ ಸಹಯೋಗದೊಂದಿಗೆ ಹೈದರಾಬಾದ್ನಲ್ಲಿ ದಸ್ತಗಿರಿ ಮಾಡಿ ಕಸ್ಟಡಿಗೆ ನೀಡಲಾಗಿದೆ ಎಂದು ಕಲಬುರಗಿ ಪೂರ್ವ ವಲಯ ವಾಣಿಜ್ಯ ತೆರಿಗೆ ಜಾರಿ ಇಲಾಖೆ ಜಂಟಿ ಆಯುಕ್ತೆ ಯಾಸ್ಮಿನ್ ಬೇಗಂ ಜಿ ವಾಲಿಕರ್ ತಿಳಿಸಿದ್ದಾರೆ. ಶನಿವಾರದಂದು ನಗರದ ರೈಲ್ವೆ ಸ್ಟೇಷನ್ ಬಳಿ ಇರುವ ವಾಣಿಜ್ಯ ತೆರಿಗೆ ಇಲಾಖೆಯ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡು ಮಾತನಾಡಿದರು. ಶನಿವಾರ ರಾಹುಲ್ನನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಆಪಾದಿತ ತೆರಿಗೆದಾರ ತನ್ನ ಕುಟುಂಬ ಸದಸ್ಯರು ಹಾಗೂ ಸ್ನೇಹಿತರ ಆಧಾರ್ ಹಾಗೂ ಪ್ಯಾನ್ ಕಾರ್ಡ್ಗಳು ದುರುಪಯೋಗಿಸಿಕೊಂಡು GST ನೋಂದಣಿಗಳನ್ನು ಪಡೆದು ಬ್ಯಾಂಕ್ ಖಾತೆಗಳನ್ನು ನಿರ್ವಹಿಸುತ್ತಾ ಸರಕು ಅಥವಾ ಸೇವೆಗಳನ್ನು ಪೂರೈಕೆ ಮಾಡದೆ ನಕಲಿ ಬಿಲ್ಲುಗಳನ್ನು ನೀಡಿ ಈ ಮೂಲಕ ನಕಲಿ ಹೂಡುವಳಿ ತೆರಿಗೆ ಕ್ಲೇಮ್ ಮಾಡಲು ಸಹಕರಿಸುತ್ತಿದ್ದನು. ಈ ಪ್ರಕರಣದಲ್ಲಿ ಇನ್ನಷ್ಟು ವ್ಯಕ್ತಿಗಳು ಭಾಗಿಯಾಗಿದ್ದು ಇವರಲ್ಲಿ ಬಹುತೇಕ ಲಾಭಾಂಶಗಳು ಕಾಮಗಾರಿ ಗುತ್ತಿಗೆದಾರರಾಗಿದ್ದು ಇವರು ಪಡೆದಿರುವ ನಕಲಿ ಹೂಡುವಳಿ ತೆರಿಗೆ ಬಗ್ಗೆ ತನಿಖೆ ಪ್ರಗತಿಯಲ್ಲಿದೆ. ನಕಲಿ ಹೂಡುವಳಿಗಳಿಗೆ ತೆರಿಗೆ ಪಡೆದಿರುವ ಎಲ್ಲ ವ್ಯಕ್ತಿಗಳ ಮೇಲೆ ಕಟ್ಟುನಿಟ್ಟಾದ ಕ್ರಮ ಕೈಗೊಳ್ಳಲಾಗಿದ್ದು ನಕಲಿ ಹೂಡುವಳಿ ತೆರಿಗೆ ಕ್ಲೈಮ್ ಮಾಡುವುದರಿಂದ ತೆರಿಗೆ ಬಡ್ಡಿ ಮತ್ತು ದಂಡದ ಸಮೇತ ವಸೂಲಿ ಮಾಡಲಾಗುವುದು ಎಂದರು. ಸರ್ಕಾರಕ್ಕೆ ವಂಚಿಸಿದ ಆರೋಪದಡಿ ರಾಹುಲ್ಗೆ ಕನಿಷ್ಠ 5 ವರ್ಷ ಜೈಲು ಹಾಗೂ ದಂಡ ವಿಧಿಸುತ್ತದೆ. ಇಲ್ಲಿಯವರೆಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಂದು ದೊಡ್ಡ ಸಾಧನೆ ಇದಾಗಿದೆ ಎಂದು ಯಾಸ್ಮಿನ್ ಬೇಗಂ ಜಿ ವಾಲಿಕರ್ ತಿಳಿಸಿದರು. ಬೀದರ್ ವಾಣಿಜ್ಯ ತೆರಿಗೆ ಅಧಿಕಾರಿ ಸಹಾಯಕ ಆಯುಕ್ತ ಪರ್ವತಗೌಡ ಎಸ್, ವಾಣಿಜ್ಯ ತೆರಿಗೆ ಅಧಿಕಾರಿ ಅಶೋಕ್ ಜಂಬಳಿ, ಕಲಬುರಗಿ ವಾಣಿಜ್ಯ ತೆರಿಗೆ ಅಧಿಕಾರಿ ಶೇಖ್ ಖಲೀಲುಲ್ಲಾ, ವಾಣಿಜ್ಯ ತೆರಿಗೆ ಉಪಾಯುಕ್ತರು ಪುಷ್ಪಲತಾ, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು ಪ್ರತಾಪ್ ರಂಜನ್ ಮಹೇಶ್ ಟಿಎ ಇತರರು ಇದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ನಾನು ಯಾಸ್ಮಿನ್ ವಾಲಿಕರ್, ಜಾಯಿಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸಸ್ ಎನ್ಫೋರ್ಸ್ಮೆಂಟ್ ಗುಲ್ಬರ್ಗ. ನಾವು ನಿನ್ನೆ ದಿವಸ ಒಬ್ಬ ಟ್ಯಾಕ್ಸ್ ಪರ್ಸನ್ ಅಲ್ಲ, ಬೀದರ್ನ ನಿವಾಸಿಯಾಗಿದ್ದಾನೆ. ಸೊ ಅವ್ನು ರಾಹುಲ್ ಕುಲಕರ್ಣಿ ಅಂಥೇಳಿ ಅವನನ್ನು ನಾವು ಅರೆಸ್ಟ್ ಮಾಡಿಕೊಂಡು ನಾವು ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದೇವೆ. ಅವನೇನು ಮಾಡಿದ್ದಾನೆ, 4 ಫರ್ಮನ್ನು ತನ್ನ ಹೆಸರಲ್ಲಿ, ತನ್ನ ತಮ್ಮನ ಹೆಸರಲ್ಲಿ, ತಾಯಿ ಹೆಸರಲ್ಲಿ ಹಾಗೂ ತನ್ನ ಚೈಲ್ಡ್ಹುಡ್ ಫ್ರೆಂಡ್ ಹೆಸರಲ್ಲಿ GST ನೋಂದಣಿಗಳನ್ನು ಮಾಡಿಕೊಂಡು ಅವನು ನಕಲಿ ಬಿಲ್ಗಳನ್ನು ಸೃಷ್ಟಿಸುತ್ತಿದ್ದ. ಆ ಮುಖಾಂತರ ಅವನು ನಕಲಿ ಬಿಲ್ಗಳನ್ನು ಸೃಷ್ಟಿಸಿ ಹೂಡುವಳಿ ತೆರಿಗೆಯನ್ನು ಕಾಂಟ್ರಾಕ್ಟರ್ಸ್ಗಳಿಗೆ ಮೇಯ್ನ್ ಈಗ 132 ಕಾಂಟ್ರಾಕ್ಟರ್ಸ್ಗಳಿಗೆ ಅವನು ನಕಲಿ ಬಿಲ್ಗಳನ್ನು ಸೃಷ್ಟಿಸಿಕೊಟ್ಟಿದ್ದಾನೆ. ಅದರಲ್ಲೆಲ್ಲ 99% ಎಲ್ಲ ಕಾಂಟ್ರಾಕ್ಟರ್ಸ್ಗಳಿದ್ದಾರೆ. ಸೊ ಅವರಿಗೆ ಸರಕುಗಳನ್ನು ಪೂರೈಕೆ ಮಾಡದೆ ಅವನು ಏನು ಮಾಡಿದ್ದಾನೆ, ಕೇವಲ ಬಿಲ್ಗಳನ್ನು ಸೃಷ್ಟಿಸಿ ಅವನಿಗೆ ITC ಅಂದರೆ ಹೂಡುವಳಿ ತೆರಿಗೆಯನ್ನು ಪಾಸಾನ್ ಮಾಡಿದ್ದಾನೆ. ಈ ಹೂಡುವಳಿ ತೆರಿಗೆಯನ್ನು ಪಾಸಾನ್ ಮಾಡಿ ಏನು ಮಾಡಿದ್ದಾರೆ, ಕಾಂಟ್ರಾಕ್ಟರ್ಸ್ಗಳು ನಮಗೆ ಕ್ಯಾಶ್ ಪೇಮೆಂಟಲ್ಲಿ ಮಾಡ್ತಾ ಇರಲಿಲ್ಲ. ಅವ್ರಿಗೇನು ಟ್ಯಾಕ್ಸ್ ಲಯಬಿಲಿಟಿ ಬರ್ತಿತ್ತು ಅದನ್ನು ಅವ್ರು ಏನು ಮಾಡ್ತಿದ್ರು, ಹೂಡುವಳಿ ತೆರಿಗೆಯನ್ನು ಅಡ್ಜಸ್ಟ್ ಮಾಡಿಕೊಂಡು ಸರ್ಕಾರಕ್ಕೆ ವಂಚನೆ ಮಾಡ್ತಾಯಿದ್ರು. ಸೊ ಈ ಟೋಟಲ್ ಅವನು ಮಾಡಿರೋದು ಫ್ರಾಡುಲೆಂಟ್ ಇವೇಜನ್ ಏನಂತ ಹೇಳಿದ್ರೆ 9,25,00,000 ಅವನು ಇವೇಜನ್ ಮಾಡಿದ್ದಾನೆ. ಸೊ ಇದನ್ನು ನಾವು ಪತ್ತೆ ಹಚ್ಚಿ, ಅಂದರೆ ನಾವು ಕಾಂಟ್ರಾಕ್ಟರ್ಸ್ಗಳನ್ನು ಇನ್ಸ್ಪೆಕ್ಷನ್ ಮಾಡಿದಾಗ ಅವರು ಹೂಡುವಳಿ ತೆರಿಗೆಯನ್ನು ಎಲ್ಲಿಂದ ತೆಗೆದುಕೊಂಡಿದ್ದಾರೆ ಅಂತ ನಾವು ಪತ್ತೆ ಹಚ್ಚಿದಾಗ ಇವನು ರಾಹುಲ್ ಕುಲಕರ್ಣಿನೇ ಅದಕ್ಕೆಲ್ಲ ಭಾಗಿಯಾಗಿದ್ದಾನೆ ಅಂತ ಹೇಳಿಬಿಟ್ಟು ನಾವು ಅವ್ರಿಗೆಲ್ಲ ಸಮಸ್ಯೆ ಕೊಟ್ಟು ಕೇಳಿದಾಗ ಅವರೆಲ್ಲ ಹೇಳ್ತಾರೆ. ಸೊ ಆ ಒಂದು ಮುಖಾಂತರ ಅವನ ಎವಿಡೆನ್ಸನ್ನು ನಾವು ಕಲೆಕ್ಟ್ ಮಾಡಿ ನಾವು ನಮ್ಮ ಹಿರಿಯ ಅಧಿಕಾರಿಗಳಿಗೆ ಗಮನಕ್ಕೆ ತಂದಾಗ, ನಮ್ಮ ಕಮಿಷನರ್ಗೆ ಗಮನಕ್ಕೆ ತಂದಾಗ ಅವ್ರಿಗೆ ನಾವು ಪರ್ಮಿಷನ್ ಕೇಳಿದಾಗ ಅವರು ಅರೆಸ್ಟ್ ಮಾಡಲಿಕ್ಕೆ ನಮಗೆ ಪರ್ಮಿಷನ್ ಕೊಟ್ಟರು. ಆ ಮುಖಾಂತರ ನಾವು ಏನು ಮಾಡಿದ್ವಿ, ಅವನು ಹೈದರಾಬಾದ್ನಲ್ಲಿ ಹೋಗಿ ಕುಳಿತಿದ್ದ. ಸೊ ಅವನನ್ನು ಅಲ್ಲಿಯೇ ಒಂದು ಸ್ಟೇಟ್ GST ಆಫೀಸರುಗಳ ಸಹಾಯದಿಂದ ಅವನನ್ನು ಬಂಧಿಸಿ ನಾವು ಬೀದರ್ಗೆ ತೆಗೆದುಕೊಂಡು ಬಂದು ನಾವು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಈಗಾಗಲೇ 15 ದಿವಸದ ನ್ಯಾಯಾಂಗ ಬಂಧನಕ್ಕೆ ಅವನಿಗೆ ಕೊಡಲಾಗಿದೆ. ಸೊ ರಿಮೈನಿಂಗ್ ನಾವು ಬೆನಿಫಿಷಿಯರಿ ಯಾರ್ಯಾರಿದಾರಲ್ಲ 99% ಕಾಂಟ್ರಾಕ್ಟರ್ಸ್, ಆ ಒಂದು ಇದರಲ್ಲಿ ನಾವು ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ. 9,25,00,000ದಲ್ಲಿ ಆಲ್ರೆಡಿ ನಾವು ಸುಮಾರು 4 ಕೋಟಿಯಷ್ಟು ಟ್ಯಾಕ್ಸನ್ನು ರಿಕವರಿ ಮಾಡಿದ್ದೇವೆ. ಮುಂದಿನ ಇದನ್ನು ಸಹ ನಾವು ತುಂಬ ಸ್ಟ್ರಿಕ್ಟಾಗಿ ಯಾರ್ಯಾರು ITCಯನ್ನು ಫೇಕ್ ITCಯನ್ನು ತೆಗೆದುಕೊಂಡಿದ್ದಾರೆ ಅವ್ರ ಮೇಲೇನೂ ಸಹ ನಾವು ಆ್ಯಕ್ಷನ್ ತೆಗೆದುಕೊಳ್ತೀವಿ. ಸೊ ಇಂಥ ಒಂದು ಫ್ರಾಡುಲೆಂಟ್ ITC ಪಾಸಾನ್ ಮಾಡಿದ್ರ ಮೇಲೆ ಡಿಪಾರ್ಟ್ಮೆಂಟ್ ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್.
ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್ ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್ ಸಿರಾಮಿಕ್ಸ್ ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.